ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮ ಜೀವನದಲ್ಲಿ ಯಾವೊಂದು ಬದಲಾವಣೆ ಬರ್ತಾ ಉಂಟು, ಆ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ಏನೊಂದು ಚೇಂಜಸ್ ಆಗ್ತಾ ಉಂಟು, ನೀವು ಅಂದ್ಕೊಂಡಿದ್ದು ಆಗುತ್ತಾ, ನೀವೇನು ಮಾಡಬೇಕು ಇಲ್ಲಿ ಅನ್ನೋದನ್ನು ನಾವು ನೋಡುವ. ಇಲ್ಲಿ 2 ಹೃದಯಗಳನ್ನು ತೋರಿಸಿದ್ದೇನೆ. ನಿಮಗೆ ಯಾವ ಹೃದಯ ಆಕರ್ಷಣೆಯಾಗುತ್ತೆ ಪ್ರಾರ್ಥನೆ ಮಾಡಿ ಹೃದಯವನ್ನು ಆಯ್ಕೆ ಮಾಡಿಕೊಳ್ಳಿ. ಟೈಮ್ ಸ್ಕ್ರಿಪ್ಟನ್ನು ನಾನಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಅಲ್ಲಿಂದ ನೋಡಿ. ಫೈಲ್ 1 ಮತ್ತು ಫೈಲ್ 2 ಅದು. ಯಾರೆಲ್ಲ 1ನೇ ಫೈಲನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನೋಡುವ, ನಿಮಗೆ ಏನು ನಿಮ್ಮ ಜೀವನದಲ್ಲಿ ಚೇಂಜಸ್ ಬರುತ್ತೆ ಅಂತ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ, ಚೇಂಜಸ್, ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಉಂಟು. ಇಲ್ಲಿ ಇದು ರಿಲೇಟೆಡ್ ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಕೆರಿಯರ್ ಇರ್ಬೋದು, ಅಥವಾ ಹೆಲ್ತ್ ರಿಲೇಟೆಡ್ ಇರ್ಬೋದು, ಅಥವಾ ಲೈಫ್ ಬಗ್ಗೆನೂ ಈ ಚೇಂಜಸ್ ಇರ್ಬೋದು. ಎಟ್ ಪ್ರೆಸೆಂಟ್ ನೀವು ಎಲ್ಲವನ್ನು ಕಲ್ತ್ಕೊಂಡಿರ್ಬೋದು. ಕೆಲವರು ಎಲ್ಲರಲ್ಲ, ಇದು ಜನರಲ್ ಆಗಿರುತ್ತೆ. ಮತ್ತು ಕೆಲವರು ನೆಕ್ಸ್ಟ್ ನಿಮ್ಮ ಜೀವನದಲ್ಲಿ ಒಂದು ಪೇನ್ಫುಲ್ ಘಟನೆ ನಡೆಯುವಂಥ ಸಾಧ್ಯತೆ ಉಂಟು. ನೀವು ಜಾಬ್ ಲಾಸ್ ಆಗ್ಬೋದು ನಿಮ್ಮದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಲಾಸ್ ಆಗ್ಬೋದು. ಬಟ್ ಅದು ನಿಮಗೆ ಮರಳಿ ಸಿಗುತ್ತೆ. ಇಲ್ಲಿ ನಿಮಗೆ ಒಂದು ಡಿವೈನ್ ದೇವರ ಒಂದು ಬಾಗಿಲನ್ನು ತೆರೀತಾ ಇದ್ದಾರೆ. ಬಟ್ ಇಲ್ಲಿ ನೀವು ತುಂಬ ನೋವನ್ನು ಅನುಭವಿಸ್ತೀರಾ. ಕೆಲವರು ಆಲ್ರೆಡಿ ಪೇನ್ಫುಲ್ ಸಿಚುವೇಶನ್ ಆಗಿದೆ ನಿಮ್ಮ ಲೈಫಲ್ಲಿ. ನೀವು ಅಂದ್ಕೊಳ್ತಾ ಇರ್ಬೋದು, ಯಾಕೆ ನನಗೆ ಎಷ್ಟು ನೋವು ಅಂತ, ಯಾಕೆ ನನ್ನ ಜೀವನದಲ್ಲಿ ಎಷ್ಟು ಕಷ್ಟ, ನಾನೇನು ತಪ್ಪು ಮಾಡಿದ್ದೇನೆ ಅಂತ ಅಂದ್ಕೊಳ್ತಾ ಇರ್ಬೋದು ನೀವು. ಬಟ್ ಇಲ್ಲಿ ಒಂದು ನಿಮ್ಮದು ಹಾರ್ಟ್ ಚಕ್ರ ಓಪನ್ ಆಗುತ್ತೆ. ಸೊ ಅಲ್ಲಿಂದ ನಿಮಗೆ ಒಂದು ಬದಲಾವಣೆ ಅನ್ನೋದು, ಈ ಪೇನ್ಫುಲ್ ಮೂಮೆಂಟು, ಈ ಪೇನ್ಫುಲ್ ಘಟನೆ ನಡೀಬೇಕಿತ್ತು, ನಡೆಯುತ್ತೆ. ಕೆಲವರ ಲೈಫಲ್ಲಿ ಆಲ್ರೆಡಿ ಆಗಿರ್ಬೋದು, ಮತ್ತು ಕೆಲವರ ಲೈಫಲ್ಲಿ ಒಂದು ಚೇಂಜಸ್, ಇದು ಒಂದು ದೊಡ್ಡ ಬಿರುಗಾಳಿಯ ಥರ ಬರುತ್ತೆ. ಬಟ್ ನೀವಿಲ್ಲಿ ನಿಮಗೆ ಇಲ್ಲಿ ನೀವು ನೀವು ಇವಾಗ ಒಂದೇ ಆ್ಯಂಗಲಿಂದ ನೋಡೋದಲ್ಲ. ಸೊ ಒಂದು ನೋವು ಉಂಟು, ಒಂದು ಪೇನ್ಫುಲ್ ಸಿಚುವೇಶನ್ ಬರುತ್ತೆ ಅಂತ. ಸೊ ಏನಾಗ್ತಾ ಉಂಟು ಲೈಫು, ಸೊ ಅದರ ಬಗ್ಗೆ ನೀವು ಸ್ವಲ್ಪ ಕೇರ್ ಮಾಡಬೇಕು. ಏನಾಗ್ತಾ ಉಂಟು ನಿಮ್ಮ ಜೀವನ ಅಂತ ನೀವೇ ಆಲೋಚನೆ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಈ ಬದಲಾವಣೆ, ದೊಡ್ಡ ಚೇಂಜಸ್, ಬಿರುಗಾಳಿ ಅನ್ನೋದು ಫ್ಯಾಮಿಲಿಯಲ್ಲಿ ಬರ್ಬೋದು, ಬಿಸ್ನೆಸ್ಸಲ್ಲಿ ಬರ್ಬೋದು, ಲವ್ ರಿಲೇಷನ್ಶಿಪ್ಪಲ್ಲಿ ಬರ್ಬೋದು, ಲವ್ ಲೈಫಲ್ಲಿ ಬರ್ಬೋದು, ಜಾಬಲ್ಲಿ ಬರ್ಬೋದು, ರಿಲೇಷನ್ಶಿಪ್ಪಲ್ಲಿ ಬರ್ಬೋದು. ಎಲ್ಲಕ್ಕೂ ಈ ಒಂದು ಬದಲಾವಣೆ ಉತ್ತರವನ್ನು ನೀಡುತ್ತೆ. ಬಟ್ ಇದು ಸ್ವಲ್ಪ ಪೇನ್ಫುಲ್ ಆಗಿರುತ್ತೆ. ಬಟ್ ಈ ಚೇಂಜಸ್ ಅನಿವಾರ್ಯ ಉಂಟು. ಇಲ್ಲಿ ಯಾರು ನೋವು ಅನುಭವಿಸಿದ್ದೀರಿ ನೋಡಿ, ಯಾರ ಲೈಫಲ್ಲಿ ಪೇನ್ಫುಲ್ ಘಟನೆ ಆಗಿದೆ, ಸೊ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಯಾವುದಕ್ಕೂ ನೀವು ಇಲ್ಲಿ ಸ್ವಲ್ಪ ಬ್ರಾಡಾಗಿ ಎಲ್ಲವನ್ನು ನೋಡಬೇಕಾಗುತ್ತೆ. ದೇವರು ನಿಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ಸಡನ್ ಚೇಂಜಸ್ ಬರುತ್ತೆ. ಜಾಬ್ ಲಾಸ್ ಆಗ್ಬೋದು, ಬಿಸ್ನೆಸ್ ಲಾಸ್ ಆಗ್ಬೋದು, ಅಥವಾ ಲವಲ್ಲಿ ಲಾಸ್ ಆಗ್ಬೋದು. ಹಾಗಾಗಿ ನೆಕ್ಸ್ಟ್ ನೀವು ಧೈರ್ಯದಿಂದ ಇರಬೇಕಾಗುತ್ತೆ. ಇದೇನು ಪರ್ಮನೆಂಟ್ ಅಲ್ಲ. ಸೊ ಟೆಂಪರರಿ, ಆ ಪೇನ್ ಮೂಮೆಂಟ್, ಆ ನೋವು, ಆ ಲಾಸ್ ಎಲ್ಲ. ಸೊ ಅದರ ಬಗ್ಗೆನೇ ಜಾಸ್ತಿ ನೀವು ಆಲೋಚನೆ ಮಾಡ್ತಾ ಕುತ್ಕೊಳ್ಬೇಡಿ. ಭಯಪಡುವ ಅಗತ್ಯ ಇಲ್ಲ ಇಲ್ಲಿ. ಬಟ್ ಈ ಒಂದು ಪೇನ್ಫುಲ್ ಘಟನೆ, ಈ ಒಂದು ಬಿರುಗಾಳಿಯ ನಂತರ ನಿಮ್ಮ ಲೈಫಲ್ಲಿ ಅನೇಕ ಒಂದು ರೀತಿಯ ನೋಡಿ ಬದಲಾವಣೆಗಳು ಬರುತ್ತೆ. ನಿಮಗೆ ಈ ಬದಲಾವಣೆ ಸ್ವಲ್ಪ ನೋವು, ದುಃಖ ಎಲ್ಲವನ್ನು ತರಿಸು. ಇಲ್ಲಿ ಕೆಲವರಿಗೆ ಒಂದು ರೀತಿಯಲ್ಲಿ ದೇವರು ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಸ್ವಲ್ಪ ಹುಷಾರಾಗಿರಿ ನೀವು. ಸೊ ಲೈಫನ್ನು ಅಂದರೆ ನಿಮ್ಮ ಲೈಫನ್ನು ನೋಡ್ಕೊಳ್ಳಿ, ನೀವು ಏನಾಗ್ತಾ ಉಂಟು ಅಂತ ನಿಮಗೆ ಇಲ್ಲಿ ಒಂದು ಸಂದೇಶವನ್ನು ನೀಡ್ತಾ ಇದ್ದಾರೆ. ಕೆಲವರಿಗೆ ಇಲ್ಲಿ ಎಡಿಷನ್ ಇರ್ಬೋದು, ಸ್ಟ್ರಕ್ಕಲ್ಲಿ ಇರ್ಬೋದು, ತುಂಬ ಆಲೋಚನೆ ಮಾಡ್ತಾ ಇರ್ಬೋದು. ಎಡಿಷನ್ ಅಂದ ತಕ್ಷಣ ಇದು ಬೇರೆ ಎಡಿಷನ್ ಅಲ್ಲ. ಸೊ ಕೆಲವರು ಪ್ರೀತಿ ಮಾಡಿರ್ತೀರ, ಅವರನ್ನು ಮರೀಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಸೊ ಅವ್ರು ರಿಟರ್ನ್ ಬರ್ತಾರಾ ಅಂತ ನೋಡೋದಾದ್ರೆ ಖಂಡಿತವಾಗಿಯೂ ಬರ್ತಾರೆ. ಕೆಲವರಿಗೆ ಇಲ್ಲಿ ನ್ಯೂ ರಿಲೇಷನ್ಶಿಪ್, ನ್ಯೂ ಲವ್ ಬರುವಂಥ ಚಾನ್ಸಸ್ ಉಂಟು. ಮ್ಯಾರೇಜ್ ಆದವರಿಗೆ ಗಂಡ ಹೆಂಡತಿಯ ಮಧ್ಯೆ ಜಗಳ ಆಗಿ ಬಿಟ್ಟು ಹೋಗಿದ್ರೆ, ಅಥವಾ ಜಗಳ ಆಗ್ತಾ ಇದ್ರೆ ಅದೆಲ್ಲನೂ ಕ್ಲಿಯರ್ ಆಗುತ್ತೆ. ಬಿಟ್ಟು ಹೋದವರು ರಿಟರ್ನ್ ಬರ್ತಾರೆ. ನಿಮ್ಮ ಲೈಫಲ್ಲಿ ಒಂದು ರೀತಿಯಲ್ಲಿ ನಿಮಗೆ ಗ್ರೋತು, ಅಬಂಡೆನ್ಸ್, ಸಂಪತ್ತು ಎಲ್ಲನೂ ಸಿಗ್ತಾ ಉಂಟು. ಒಂದು ಅದ್ಭುತ ಬದಲಾವಣೆ ಬರ್ತಾ ಉಂಟು. ಸೊ ಇಲ್ಲಿ ಪೇನ್ ಅನ್ನೋದು ಜಸ್ಟ್ ಟೆಂಪರರಿ ಆಗಿರುತ್ತೆ. ಬಟ್ ಪರ್ಮನೆಂಟಾಗಿ ನಿಮ್ಗೊಂದು ಎಲ್ಲವೂ ಖುಷಿ, ಸಂತೋಷ, ನೆಮ್ಮದಿ
ನೀವು ಬಯಸಿದ್ದು ಎಲ್ಲನೂ ನಿಮಗೆ ಬರುತ್ತೆ. ಸ್ವಲ್ಪ ಹುಷಾರಾಗಿರಿ. ಏನು ಆಗಬೇಕು ಅದು ಹಾಗೇ ಆಗುತ್ತೆ. ನಿಮ್ಮ ಲೈಫು ಸುಂದರವಾಗಿರುತ್ತೆ. ಹೊಸ ಬದಲಾವಣೆ ಬರ್ತಾ ಉಂಟು. ಧೈರ್ಯವಾಗಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ 2ನೇ ಹಾಟನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಫೈಲ್ 2 ಅನ್ನು, ಸೊ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಬರ್ತಾ ಉಂಟು, ಏನು ಚೇಂಜಸ್ ಆಗ್ತಾ ಉಂಟು ಅಂತ ನೋಡುವ. ಇಲ್ಲಿ ನಿಮ್ಮಲ್ಲಿ ಏನು ಒಂದು ಹಿಡನ್ ಟ್ಯಾಲೆಂಟ್ ಅಂತ ಹೇಳ್ಬೋದು, ಅಥವಾ ನಿಮ್ಮಲ್ಲಿ ಏನೊಂದು ಟ್ಯಾಲೆಂಟ್ ಉಂಟು, ಏನು ನೀವು ಇಷ್ಟು ಸಮಯದಿಂದ ನಿಮ್ಗೇನು ಸಕ್ಸಸ್ ಬೇಕು ಅಂತ ಬಯಸ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ನೀವು ವರ್ಕ್ ಮಾಡುವಂಥ ಟೈಮ್ ಬರ್ತಾ ಉಂಟು. ಸೊ ಯಾವುದು ಕೂಡ ನಾವು ಕರೆಕ್ಟಾಗಿ ಪ್ಲಾನಿಂಗ್ ಮಾಡಿಲ್ಲ ಅಂದರೆ ಸಕ್ಸಸ್ ಆಗಲ್ಲ. ಇದು ಬಿಸ್ನೆಸ್ ಬಗ್ಗೆ ಇರ್ಬೋದು, ಜಾಬ್ ಬಗ್ಗೆ ಇರ್ಬೋದು, ಕೆರಿಯರ್ ಬಗ್ಗೆ ಇರ್ಬೋದು, ಲವ್ ಲೈಫ್ ಬಗ್ಗೆ ಇರ್ಬೋದು. ಸೊ ಇಲ್ಲಿ ಪ್ಲಾನಿಂಗ್ ಅನ್ನೋದು ಎಷ್ಟು ಮುಖ್ಯನೋ ಅಷ್ಟೇ ನೀವಿಲ್ಲಿ ಆ್ಯಕ್ಷನ್ ತಗೊಳ್ಳೋದು ಕೂಡ ಇಂಪಾರ್ಟೆಂಟ್. ಒಂದು ವೇಳೆ ನೀವು ಆ್ಯಕ್ಷನ್ ತಗೊಂಡು ಪ್ಲಾನಿಂಗ್ ಹಾಕ್ಕೊಂಡು ಸೊ ನೀವು ಮಾಡಲಿಕ್ಕೆ ಹೊರಟ್ರೆ ಇದು ನಿಮಗೆ 100% ಸಕ್ಸಸ್ ಆಗುತ್ತೆ ಇಲ್ಲಿ. ಸೊ ಪ್ಲಾನಿಂಗ್ ಮಾಡೋದ್ರಲ್ಲಿ ನೀವು ಆ್ಯಕ್ಷನ್ ತಗೊಳ್ಳೋದು ಇಲ್ಲಿ ಎಲ್ಲನೂ ನಿಮ್ಮ ಮೈಂಡಲ್ಲಿ ಇಂಪಾರ್ಟೆಂಟ್. ಸಕ್ಸಸ್ ಇರ್ಬೋದು, ನೇಮ್ ಇರ್ಬೋದು, ಫ್ರೇಮ್ ಇರ್ಬೋದು, ಎಲ್ಲನೂ ಸಿಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಜೀವನದಲ್ಲಿ ಬೇಕಿದ್ದು ಸಿಗುತ್ತೆ. ಇವಾಗ ನಿಮ್ಮಲ್ಲಿ ಕೆಲವರಿಗೆ ಚಾಯ್ಸಸ್ ಇರ್ಬೋದು, ಏನು ಸೆಲೆಕ್ಟ್ ಮಾಡಬೇಕು, ಏನು ಮಾಡಬಾರ್ದು ಅಂತ. ಸೊ ಕೆಲವರು ಇಲ್ಲಿ ಏಲಾಸ್ ಇರ್ಬೋದು. ಸೊ ಕೆಲವರಿಗೆ ಏನೋ ಲೈಫಲ್ಲಿ ಎದುರು ನೋಡ್ತಾ ಇದ್ದೀರಾ. ಸೊ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೇನೆ. ಕೆಲವರಿಗೆ ರಿಲೇಷನ್ಶಿಪ್ ಬೇಕಾಗುತ್ತೆ, ಕೆಲವರು ಪ್ರೀತಿಯನ್ನು ಎದುರು ನೋಡ್ತಾ ಇದ್ದೀರಾ, ಕೆಲವರು ಮ್ಯಾರೇಜ್, ಕೆಲವರು ಜಾಬ್, ಕೆರಿಯರ್. ನೀವು ಯಾವ ರೀತಿ ಆಯ್ಕೆ ಮಾಡ್ಕೊಂಡಿದ್ದೀರಾ ಮನಸ್ಸಿನಲ್ಲಿ ಅಂದ್ಕೊಂಡು ಸೊ ನಿಮ್ಮ ಪ್ರಶ್ನೆ ಏನುಂಟು ಅದರ ಮೇಲೆ ತಗೊಳ್ಳಿ. ಇದು ಜನರಲ್ ಆಗಿರುತ್ತೆ. ಇಲ್ಲಿ ಒಂದು ದೊಡ್ಡ ಬದಲಾವಣೆ ಅನ್ನೋದು ಬರುತ್ತೆ, ಅದು ಯಾವುದೇ ಒಂದು ರೀತಿಯಿಂದ ಇರ್ಬೋದು. ಬಟ್ ಇಲ್ಲಿ ಕೆಲವರಿಗೆ ಜೀವನದಲ್ಲಿ ತುಂಬ ಅವಮಾನ ಆಗಿದೆ, ನೋವಾಗಿದೆ. ಸೊ ನೋವಾಗಿದೆ, ಅವಮಾನ ಆಗಿದೆ, ಯಾರೋ ಏನೋ ಹೇಳಿದ್ದಾರೆ ಅಂತ ಆ ನೋವಿರ್ಬೋದು, ಅವ್ರು ಹೇಳಿದ ಮಾತು ಇರ್ಬೋದು. ಸೊ ಅದನ್ನು ಅಲ್ಲೇ ಬಿಟ್ಬಿಡಿ, ಅದು ಬೇಡ ಇವಾಗ. ಸೊ ಜೀವನದಲ್ಲಿ ಒಂದು ಬದಲಾವಣೆ ಬರ್ತಾ ಉಂಟು. ಸಂಬಂಧವನ್ನು ಬಿಡಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ಅದು ಅವರ ಮನಸ್ಸಿಗೆ ನಿಮಗೆ ನೋವು ಕೊಟ್ಟಿದ್ರೆ ಆ ನೋವನ್ನು ಬಿಟ್ಟು ಬಿಡಿ. ವ್ಯಕ್ತಿ ಬೇಕು ಅಂತ ಹೇಳಿದರೆ ಆ ವ್ಯಕ್ತಿಗಳು ಹೇಳಿದ ಮಾತನ್ನು, ನೋವಾದ ಮಾತನ್ನು ನಾವು ಮರೆತು ಬಿಟ್ಟು ಮುಂದೆ ಹೋಗಬೇಕು. ಸೊ ಆವಾಗ ಅದು ರಿಲೇಷನ್ಶಿಪ್ಪು ಒಂದು ಹೀಲಿಂಗ್ ಪ್ರೊಸೆಸ್ ಆಗ್ತಾ ಇರುತ್ತೆ. ವ್ಯಕ್ತಿನೂ ಬೇಕು, ಅವ್ರು ನಂಗೆ ಬೈದಿದ್ದಾರೆ ಈ ಥರ ಆಲೋಚನೆ ಮಾಡ್ತಾಯಿದ್ರೆ ಇದು ಹೀಲಿಂಗ್ ಪ್ರೊಸೆಸ್ ಆಗಲ್ಲ ಲೈಫಲ್ಲಿ. ಸೊ ಇದು ಜನರಲ್ ಆಗಿ ಹೇಳ್ತಾ ಇದ್ದೇನೆ ನಾನು. ಹಾಗಾಗಿ ಏನೇ ಒಂದು ನೋವಿರ್ಬೋದು, ದುಃಖ ಇರ್ಬೋದು, ನಿಮ್ಮ ಲೈಫಲ್ಲಿ ಬಿಟ್ಬಿಡಿ. ರಿಲೇಷನ್ಶಿಪ್ಪನ್ನು ಬಿಡಲಿಕ್ಕೆ ಹೋಗಬೇಡಿ, ಮಾತುಕತೆಯನ್ನು ನಿಲ್ಲಿಸಬೇಡಿ ವ್ಯಕ್ತಿ ಜೊತೆ ನಿಮ್ಮದು. ಸೊ ಬಿಸ್ನೆಸ್ ರಿಲೇಟೆಡ್ ಇರ್ಬೋದು, ಜಾಬ್ ರಿಲೇಟೆಡ್, ಕೆರಿಯರ್ ರಿಲೇಟೆಡ್. ಸೊ ಕೆಲವರ ಲೈಫಲ್ಲಿ ಈಗಾಗಲೇ ಕೆಲವರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಘಟನೆಗಳು ನಡೆದಿರಬಹುದು. ಬಟ್ ಇನ್ನು ಕೆಲವರ ಲೈಫಲ್ಲಿ ನಡೆಯಲಿಕ್ಕುಂಟು. ನಿಮಗೆ ಏನು ಬೇಕು ಅದು ಸಿಗುತ್ತೆ ನಿಮಗೆ. ನೀವು ಜೀವನದಲ್ಲಿ ಏನು ಬಯಸ್ತಾ ಇದ್ದೀರಾ ಅದು ಸಿಗುತ್ತೆ. ನೀವೇನನ್ನು ಬಯಸಿ ಕೆಲವೊಂದು ಮಂತ್ರ ಜಪ ಮಾಡ್ಬೋದು, ತಂತ್ರಗಳನ್ನು ಮಾಡ್ತಾ ಇರ್ಬೋದು. ಸೊ ಕೆಲವೊಂದು ಆಕರ್ಷಣೆಯನ್ನು ಮಾಡ್ತಾ ಇರ್ಬೋದು. ಸೊ ಅದೆಲ್ಲವೂ ನಿಮಗೆ ಸಿಗುವಂತಹ, ನಿಮ್ಮ ಆಸೆ ನೆರವೇರುವಂತಹ ಟೈಮ್ ಬರ್ತಾ ಉಂಟು. ಬಟ್ ಹಳೆಯ ನೋವನ್ನು ರಿಲೀಸ್ ಮಾಡಿ ಮುಂದೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಬರುತ್ತೆ. ಒಂದು ಪೇನ್ಫುಲ್ ಘಟನೆ, ಸಿಚುವೇಶನ್ ನಡೆದಿರ್ಬೋದು ಕೆಲವರ ಲೈಫಲ್ಲಿ, ಮತ್ತು ಕೆಲವರ ಲೈಫಲ್ಲಿ ಒಂದು ಪೇನ್ಫುಲ್ ಸಿಚುವೇಶನ್ನು ಆಗ್ಬೋದು. ಸೊ ಧೈರ್ಯವಾಗಿರಿ. ಹಳೆಯ ನೋವು ಘಟನೆಗಳನ್ನು ಬಿಟ್ಟು ಬಿಡಿ. ಹೊಸ ಚಾಯ್ಸಸ್ ಬರ್ತಾ ಉಂಟು, ಹೊಸ ಅವಕಾಶಗಳು ಬರ್ತಾ ಉಂಟು. ಒಂದು ಆ್ಯಕ್ಷನ್ ತಗೊಳ್ಳಿ, ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮಗೆ ಏನು ಬೇಕು ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಪ್ರೆಸೆಂಟಲ್ಲಿ ಜೀವಿಸೋ ಥರ ಆಲೋಚನೆ ಮಾಡಿ. ಫ್ಯೂಚರ್ ಬಗ್ಗೆ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಪ್ರೆಸೆಂಟಲ್ಲಿ ನೀವೇನೂ ಮಾಡಿಲ್ಲ ಅಂದರೆ ಅದು ಫ್ಯೂಚರ್ಗೆ ವರ್ಕ್ ಆಗಲ್ಲ. ಸೊ ಹಾಗಾಗಿ ಜಾಸ್ತಿ ಕಣ್ಣೀರು ಹಾಕಬೇಡಿ, ನೊಂದ್ಕೊಳ್ಬೇಡಿ. ಅಂದರೆ ಇಲ್ಲಿ ನೀವು ಕಣ್ಣೀರು ಹಾಕ್ತಾ ಇದ್ದೀರಾ, ತುಂಬ ಅಳ್ತಾ ಇದ್ದೀರಾ, ಎನರ್ಜಿ ಸಿಗ್ತಾ ಉಂಟು ನನಗೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ನಿಮ್ಮ ಆಸೆ ಕನಸು ನೆರವೇರುವಂಥ ಟೈಮ್ ಬರ್ತಾ ಉಂಟು.
ಒಂದು ಹೊಸ ಬದಲಾವಣೆ ನಿಮ್ಮ ಜೀವನದಲ್ಲಿ, ನಿಮ್ಮ ಒಂದೇ ಒಂದು ಆ್ಯಕ್ಷನ್, ನೀವು ಇಷ್ಟರ ತನಕ ಏನಕ್ಕೆ ಎಫೆಕ್ಟ್ ಹಾಕಿದ್ದೀರಾ, ಏನು ಬೇಕು ಅಂತ ನೀವು ದೇವರೊಟ್ಟಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಅದರ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಅದು ನಿಮಗೆ ಸಿಗುವಂಥ ಟೈಮ್ ಬರ್ತಾ ಉಂಟು. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ನಿಮ್ಮ ನೋವುಗಳನ್ನು ರಿಲೀಸ್ ಮಾಡ್ಕೊಳ್ಳಿ. ಸೊ ಆವಾಗ ಆಟೋಮೆಟಿಕ್ಕಾಗಿ ನಿಮಗೆ ಏನು ಬೇಕು ಅದು ಅಟ್ರಾಕ್ಷನ್ ಆಗುತ್ತೆ. ಇಲ್ಲಿ ಪೇನ್ಫುಲ್ ಸಿಚುವೇಷನಲ್ಲಿ ಇರಬೇಡಿ, ನೋವಿನ ಘಟನೆಗಳನ್ನು ಮರೆತು ಬಿಡಿ ಅಂತ ಹೇಳ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.